ಯಾರ ಸತ್ಯಸಂಧ? ಹರಿಶ್ಚಂದ್ರ. ಹರಿಶ್ಚಂದ್ರ ಹರಿಶ್ಚಂದ್ರನೇ. ಮಹೇಂದ್ರ, ಮಾನವನ ರಾಜನೀತಿ ನಮಗೆ ತಿಳಿದಿಲ್ಲವೇ? ಕಳ್ಳತನ, ಕಪಟ, ಶಟ, ಹಠ, ನಿಷ್ಠೂರ, ನಿರಂತರ ದೌಕ್ಷವಿಲ್ಲದೆ ಒಂದು ಕ್ಷಣವೂ ಸಾಗದ ರಾಜತಂತ್ರಗಳನ್ನು ಕೈಯಲ್ಲಿ ಹಿಡಿದು ಐಶ್ವರ್ಯವದಾಂಧನಾಗಿ ವಿಷಯಲಂಬನಾಗಿ ಮಾನವ ಕರ್ತವ್ಯಗಳಲ್ಲಿ ಬದುಕುತ್ತಿರುವ ರಾಜಕೀಯಗಳೊಬ್ಬನು ಸತ್ಯಸಂಧನೇ. ನಾರಾಯಣ ನಾರಾಯಣ. ಮಹೇಂದ್ರ, ಈ ಕೊಡವೆಯನ್ನು ಆಳುವ ದುರತ್ಕರ ಬಡದಿಯ ಮೋಹಕ್ಕೆ ಸಿಲುಕಿ ಕಡುಪಾಪ ಕೃತ್ಯವನ್ನು ಕೈದು ಒಡೆಯಲಾಗಿರುವುದಲ್ಲದೆ ಹೊರೆಯ ಅಮೃತವಾಗಕ್ಕೆ ಕಾರಣವೆಂದು ತಿಳಿಯಬೇಡ. ಮಹೇಂದ್ರ, ಈ ಮುಸಿ ಮಾತನಾಡುವ ಕುಲಮನುಜನನ್ನು ಸುರಸುವೆಂದು ದಂಡಿಸು. ನಾರಾಯಣ ನಾರಾಯಣ. ನಾನು ಎನ್ನುವುದರಿಂದ ಮಾತುಗಳನ್ನು ಕೇಳಲಿಲ್ಲವಲ್ಲ. ಇರಲಿ ಮಹೇಂದ್ರ, ದಾರುಗಳಲ್ಲಿ ಪರಮ ಸದ್ಗುಣನಾದ ಸತ್ಯ ಹರಿಶ್ಚಂದ್ರನ ಗುರುವಾದ ವಸಿಷ್ಠರ ಅನುಸಾರವಾಗಿ ಸರ್ವ ಕಾಲದಲ್ಲಿಯೂ ಸತ್ಯ ಧರ್ಮ ಬಹಳ ನಿಷ್ಠೆಯಿಂದ ಇರುವ ಮಹೇಂದ್ರ. ನಿತ್ಯ ಹರಿಯ ಕರ್ಣವು ಎಡಬಿಡದೆ ಕಾಯುತ್ತಿರುವುದು ಮಹೇಂದ್ರ. ಚಕ್ರವರ್ತಿಯ ಪದವಿಯಲ್ಲಿರುವ ತನಕ ಸರ್ವರು ಸರ್ವಸುಗುಣಾಭಿರಾಮರೇ. ಆದರೆ ಈ ಭೂಲೋಕದಲ್ಲಿ ಅಂತಹ ಸತ್ಯವಂತರು ಯಾರೂ ಇಲ್ಲವೋ? ಯಾರೂ ಇಲ್ಲ. ಕೈಲಾಸದಲ್ಲೂ ಇಲ್ಲವೋ? ಯಾರೂ ಇಲ್ಲ. ವೈಕುಂಠದಲ್ಲೂ ಇಲ್ಲವೋ? ಆದರೆ ಅವರ ಕುಲ ಗುರುಗಳಾದ ವಸಿಷ್ಠ ಮಹಾತ್ಮರು ಇಲ್ಲೇ ಇರುವರು. ಬೇಕಾದ್ರೆ ಕೇಳಿ ತಿಳಿದುಕೊಳ್ಳಿ. ನಾರಾಯಣ ನಾರಾಯಣ. ಓ ಮಹಾದೇವ, ನಿಜ ನಿಜ. ನಾರದರು ಹೇಳಿದ ಮಾತು ನಿಶ್ಚಯ ಮಹೇಂದ್ರ. ಸತ್ಯ ಹರಿಶ್ಚಂದ್ರನು ಸತ್ಯವನ್ನು ಬಿಟ್ಟು ಅಸತ್ಯಕ್ಕೆ ಪಾತ್ರನಾದರೆ ಕಾಮ್ಯಕಾರ್ಥ ಫಲವನ್ನು ಬಿಟ್ಟು ಬ್ರಾಹ್ಮಣ ಪದವಿಯನ್ನು ಬಿಟ್ಟು ಮದ್ಯಪಾನವನ್ನು ಮಾಡುತ್ತಾ ಸಾಲ ಮಾಂಸವನ್ನು ತಿನ್ನುತ್ತಾ ಕಚ್ಚೆಯ ಮೇಲೆ ಕುಳಿತುಕೊಂಡು ದಕ್ಷಿಣ ದಿಕ್ಕಿಗೆ ಪ್ರಯಾಣ ಮಾಡಿದರು ಮಹೇಂದ್ರ. ಸತ್ಯ. ವಸಿಷ್ಠ, ವಿಶ್ವಾಮಿತ್ರ, ಸಾರದೊಡೆಯವ ಸೇರಿಸುವ ವಸಿಷ್ಠ, ಸಾರದೊಡೆಯವ ಸೇರಿಸುವ ಘೋರ ಕಾಲದಲ್ಲಿ ವಸಿಷ್ಠ, ಭಟ್ಟಂಗಿಗಳ ಆರ್ಭಟಗಳು ಹೋರಾಟಗಳು ನಿರಾತಂಕಗಳೇ. ವಿಶೇಷವಾಗಿ ಅಧಿಕಾರವು ಶೂನ್ಯವಾಗಿ ದಾರಿದ್ರ್ಯೋಪದ ಅಗ್ನಿಗುಂಡದಲ್ಲಿ ಬಿದ್ದು ಅನುಭವಿಸುವ ಕಷ್ಟಗಳ ಮುಷ್ಟಿಯಲ್ಲಿ ಸಿಕ್ಕಿ ಮುಕ್ಕಾಡುವವರೇ ಅವನ ಸತ್ಯನಿಷ್ಠೆ ಗರಿಷ್ಠೆ ಪ್ರತಿಷ್ಠೆಗಳು ಪ್ರಕಟವಾಗುವುದು. ಆ ನಿಮ್ಮ ಹರಿಶ್ಚಂದ್ರನನ್ನು ನಿಮ್ಮ ಸಮ್ಮುಖದಲ್ಲಿ ಬೇಕಾದಷ್ಟು ಕಾಡಿ ಹೀನ ಕುಲದವರ ಮನೆಯಲ್ಲಿ ಇರಿಸಿ ಮಾಡಬಾರದ ಕೆಲಸಗಳನ್ನು ಮಾಡಿಸಿ ಅವರು ಸತ್ಯಭ್ರಷ್ಟನೆಂದು ನಿರೂಪಿಸುತ್ತೇನೆ. ಈ ಮಾತಿಗೆ ಇಂದ್ರ ಮತ್ತು ನಾರದರೇ ಸಾಕ್ಷಿ.